ನಮಸ್ತೆ ವೀಕ್ಷಕರೇ, ಹುಲಿಕಲ್ ನಟರಾಜು ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಡಾಕ್ಟರ್ ಇಂದಿರಾ ಪ್ರಸಾದ್ ಅವರು ನಮಗೆ ಸಾಕಷ್ಟು ಮಾಹಿತಿಗಳನ್ನ, ಆರೋಗ್ಯದ ಕುರಿತಾದ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನಮ್ಗೆ ಒಂದು ಆರೋಗ್ಯದ ಮಾಹಿತಿ ಬಗ್ಗೆ ತಿಳಿಸ್ಕೊಡಕ್ಕೆ ನಮ್ ಜೊತೆ ಇದ್ದಾರೆ. ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಮ್ಯಾಮ್ ಸ್ವಾಗತ. ಧನ್ಯವಾದಗಳು. ಮ್ಯಾಮ್, ಇವತ್ತಿನ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಕೂದಲು ಉದುರುವಿಕೆ ಅಂತ ಅಂದ್ರೆ ಇವಾಗ ಆ ಸಮಸ್ಯೆ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಕಾಡ್ತಿರೋಂಥದ್ದು. ಅವಾಗಂತ ಅಂದ್ರೆ ನಿನ್ಗೆ ಏಜ್ ಆಯ್ತು, ಕೂದಲು ಬೆಳ್ಳಗಾಯ್ತು, ಇಲ್ಲ ಉದ್ರೋಯ್ತು, ಇಲ್ಲ ನಿನ್ ತಾತ ನಿನ್ ಬಾಳಿ ಆಗ್ಬಿಡುತ್ತೆ. ಈಗಂದ್ರೆ ಯಂಗ್ ಜನರೇಷನ್ಸ್ಗೂ ಸಹ ಕೂದಲು ಉದುರುವಿಕೆ ಸಮಸ್ಯೆ ಕಾಡ್ತಾ ಇದೆ. ಸೊ ಇದಕ್ ಮೇನ್ ಕಾರಣ ಏನು ಮ್ಯಾಮ್? ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಮುಂಚೆ ಮೊದಲನೇದಾಗಿ ಕೂದಲಿನ ಒಂದು ರಚನೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಕೂದಲು ಚರ್ಮದ ಒಂದು ಅವಿಭಾಜ್ಯ ಅಂಗ. ಚರ್ಮದಲ್ಲಿ ಒಳಪದರ ಹೊರಪದರ ಅಂತ ನಾವ್ ಏನ್ ಅನ್ಕೋತೀವಿ. ಹೊರಪದರದಲ್ಲಿ ಅದೊಂದು ಕಾರ್ನಿವಲ್ ಲೇಯರ್ ಅಂತ ಇರುತ್ತೆ. ಅಂದ್ರೆ ಸೆಲ್ಸ್ 1 2 3 4 5 ಲೇಯರ್ಗಳು ಸೆಲ್ಗಳಿರ್ತವೆ. ಅದರ ಕೆಳಭಾಗದಲ್ಲಿ ಅಂದ್ರೆ ಚರ್ಮದ ಮಧ್ಯಭಾಗದಲ್ಲಿ ಆ ಕೂದಲಿನ ಬುಡ ಇರುತ್ತೆ. ಆ ಕೂದಲಿನ ಬುಡ ಜೊತೆಗೆ ಒಂದು ಎಣ್ಣೆ ಗ್ರಂಥಿ ಕೂಡ ಇರುತ್ತೆ. ಆ ಎರಡು ಕೂದಲು ಮತ್ತೆ ಎಣ್ಣೆ ಗ್ರಂಥಿ ಎರಡು ಒಂದೇ ರಂಧ್ರದಿಂದ ಆಚೆ ಬರುತ್ತೆ. ಸೊ ನಮ್ಗೆ ಕೂದಲು ಚೆನ್ನಾಗಿರ್ಬೇಕು ಅಂತಂದಾಗ ಆ ರಂಧ್ರದಲ್ಲಿ ಆಚೆ ಬರುವಂತ ಎಣ್ಣೆ, ಒಂದು ಸಣ್ಣ ಪ್ರಮಾಣದ ಎಣ್ಣೆ ಕೂಡ ತುಂಬಾ ಮುಖ್ಯ ಆಗತ್ತೆ. ಹಾಗೆ ಕೂದಲ ಬುಡಕ್ಕೆ ಬರ್ತಾ ಇರುವಂತ ರಕ್ತ ಸಂಚಾರ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಸೊ ಇಲ್ಲಿ ಏನಾಗತ್ತೆ, ಕೂದಲು ಹೇಗಿರುತ್ತೆ, ಎಷ್ಟಿರುತ್ತೆ, ಅದ್ರ ಬಣ್ಣ, ಅದರ ಟೆಕ್ಸ್ಚರ್ ತುಂಬಾ ನೀಟಾಗಿ ನೈಸ್ ಆಗಿರುವಂತ ಕೂದಲ ಅಥವಾ ಸ್ವಲ್ಪ ಗುಂಗುರ್ ಕೂದಲ, ಇವೆಲ್ಲವೂ ಆನುವಂಶಿಕವಾಗಿ ಅವರಿಗೆ ಒಂದು ಫಿಕ್ಸ್, ಅದು ತಾಯಿ ಗರ್ಭದಲ್ಲಿರುವಾಗ್ಲೇನೆ ಅದು ಫಿಕ್ಸ್ ಆಗಿರುತ್ತೆ. ಅಲ್ಲದೆ ಈಗ ನಮ್ಮ ಆಹಾರ ಕೂಡ ಅಷ್ಟೊಂದು ತುಂಬಾ ಚೇತರಿಸ್ಕೊಳ್ಳುವಂತ ಆಹಾರ ನಾವು ತಗೊಳ್ದೇ ಇರೋದ್ರಿಂದ, ತುಂಬಾ ಆಹಾರದಲ್ಲಿ ಜಾಸ್ತಿ ಔಷಧಿಗಳು, DDT ಇರೋದ್ರಿಂದ ಮತ್ತು ಕ್ರಿಮಿನಾಶಕಗಳ ಅತಿಯಾದ ಬಳಕೆಯಿಂದ, ಅಷ್ಟೇ ಅಲ್ಲದೆ ವಾತಾವರಣದಲ್ಲಿ ಕೂಡ ಸಾಕಷ್ಟು ವಿಷ ಅಂಶಗಳು ಸೇರ್ಕೊಂಡಿದೆ. ಸೊ ಪ್ರತಿದಿನ ಹಾಗೆ ನಮ್ಮ ಕೂದಲಿಗೆ ವಾತಾವರಣಕ್ಕೆ ಹೊರ ಕಾಣಿಸ್ಕೊಂತಾನೆ ಇರುವಾಗ ಅದ್ರ ಮೇಲೆ ಬರುವಂತ ಸಾಕಷ್ಟು ಧೂಳಿನ ಕಣ, ಮತ್ತೆ ಎಣ್ಣೆ, ಮತ್ತೆ ಲೆಡ್ಡಿನ ಕಣಗಳು, ಈ ರೀತಿಯಾದ ಒಂಥರ ಏನ್ ಹೇಳ್ಬೇಕು, ಸ್ಟಾರ್ಮ್ ಅಂತ ಹೇಳ್ಬೋದು, ಬಿರುಗಾಳಿ ಅಂತಾನೆ ಹೇಳ್ಬೋದು, ಅದೆಲ್ಲ ನಮ್ಮ ಕೂದಲಿನ ಮೇಲೆ ಕೂತ್ಕೊಳ್ತಾ ಇದೆ. ಸೊ ಹಾಗಾಗಿ ಕೂದಲು ಹಾಳಾಗೋದು ತುಂಬಾ ಬೇಗ. ಒಂದು ಕೂದಲಿನ ಗ್ರಂಥಿ ಅಂತಂದಾಗ ಅದು ಬೆಳೆದು ದೊಡ್ಡದಾಗಿ ಅದು ಉದ್ದವಾಗಿ ಅನ್ನೋದಕ್ಕೆ ಹೆಚ್ಚು ಕಡಿಮೆ ಅದಕ್ಕೆ ಒಂದು 6 ವಾರ ಕೂದಲು ಮೊಳಕೆ ಆಗಕ್ ಬೇಕು. ಅದರಿಂದ ಉದ್ದವಾಗಕ್ಕೆ ಒಂದೊಂದ್ ಇಂಚು ಅಂತ ನಾವು ತಿಳ್ಕೊಂಡ್ರೆ ಒಂದು 2 ತಿಂಗಳು ಅಂತ ಅಂದಾಜಾಗಿ ಲೆಕ್ಕ ಇಡಬಹುದು. ಆ 2 ತಿಂಗಳು ಅಥವಾ 3 ತಿಂಗಳೊಳಗಡೆ ಅದರೊಳಗಡೆ ಅಷ್ಟೊಂದು ನಾವು ವಿಷಕ್ಕೆ ನಾವು ಎಕ್ಸ್ಪೋಸ್ ಆದಾಗ ಕೂದಲು ಹಾಳಾಗ್ತಾ ಹೋಗುತ್ತೆ. ಸೊ ಕೂದಲನ್ನ ನಾವು ಹೆಂಗ್ ಮೇಂಟೈನ್ ಮಾಡ್ಬೋದು ಅನ್ನಕ್ಕೆ ಫಸ್ಟ್ ಆಗಿ ನಾವು ಮೊದಲನೇದಾಗಿ ಹೇಳುವಂತದ್ದು ಒಳ್ಳೆಯ ಆಹಾರ ಮತ್ತು ಕೂದಲಿನ ಆರೈಕೆ ಹೇಗ್ ಮಾಡ್ಕೊಳ್ಬೇಕು. ಮೊದಲು ನೀವು ಆಹಾರ ತಗೊಂಡ್ರೆ ಕೂದಲು ಚೆನ್ನಾಗ್ ಬರುತ್ತೆ. ತರಕಾರಿ ತಿನ್ಬೇಕು, ಬೇಕಾಗಿರೋಂತ ಕೊಬ್ಬಿನಂಶ ಸ್ವಲ್ಪ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ತಿನ್ಬೇಕು. ಮೊಳಕೆ ಕಾಳುಗಳನ್ನ ತಿನ್ಬೇಕು. ಪ್ರೋಟೀನ್ ಇರ್ಬೇಕು ಅಂತಂದ್ರೆ ಮೊಳಕೆ ಕಾಳು ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನ ನೆನೆಸಿಕೊಂಡು ತಿನ್ಬೇಕು. ಸುಮ್ಮನೆ ತಿನ್ಬಿಟ್ಟೆ ಅಂತ ತಿನ್ನೋದಕ್ಕಿಂತ ನೆನೆಸ್ಕೊಂಡು ತಿಂದಾಗ ಪುಷ್ಟಿ ಹೆಚ್ಚು ಸಿಗುತ್ತೆ ನಮ್ಗೆ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ದೆ ನಮ್ಮ ಆಹಾರ ಚೆನ್ನಾಗಿಲ್ಲದೆ ಕೂದಲು ಚೆನ್ನಾಗಿರಕ್ಕೆ, ಆರೋಗ್ಯವಾಗಿರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಮೈನು ಒಳಗಡೆ ನಮ್ಮ ಆಹಾರ ಚೆನ್ನಾಗಿದ್ರೆ ಹೊರಗಡೆ ನಮ್ ಕೂದಲು ಸಹ ಚೆನ್ನಾಗುತ್ತೆ. ಈಗ ಎಷ್ಟೊಂದ್ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಆಹಾರ ಪದ್ಧತಿ ಕೆಟ್ಟಿದೆ ಮ್ಯಾಮ್. ಮತ್ತೆ ಕೂದ್ಲಿಗೆ ಅಂದ್ರೆ ನಾವು ಇವಾಗ ಯಾವ್ದೋ ಶಾಂಪೂ ಬಳಸುವಂತದ್ದು, ಎಣ್ಣೆ ಬಳಸುವಂತದ್ದು ಎಲ್ಲ ಹೊರಗಡೆಯಿಂದಾನೇ ಅದಕ್ಕೆ ಪೋಷಣೆ ಅಥವಾ ಏನೋ ಇದ್ ಮಾಡ್ತಿದಾರೆ ಹೊರತು ಒಳಗಡೆಯಿಂದ ಯಾರು ಅದನ್ನ ಕರೆಕ್ಟ್ ಆಗಿ ಇದ್ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಸೊ ನೀವ್ ಹೇಳ್ತಿರೋದ್ ಮೇನು ಆಹಾರ ಪದ್ಧತಿ ಒಳಗಿಂದಾನೇ ಶುದ್ಧಿ ಆಗ್ಬೇಕು ಅಂತ. ಅಂದ್ರೆ ಶಕ್ತಿ ಬರುವಂತದ್ದು ಒಳಗಡೆಯಿಂದಾನೆ. ಯಾವುದೇ ಒಂದು ಗಿಡ ಅಂತ ತಗೊಂಡ್ರೆ ಬೇರ್ ಚೆನ್ನಾಗಿರ್ಬೇಕು. ಬೇರಲ್ಲಿ ನೀವು ನೀರ್ ಹೋಯ್ತು ಅಂತಂದ್ರೆ ಮಾತ್ರ ಅಲ್ಲಿ ಗಿಡಕ್ಕೆ, ಅಲ್ಲಿರುವಂತ ಎಲೆಗಳಿಗೆ ಅದಕ್ಕೆ ನೀರು ಸಿಕ್ಕತ್ತೆ. ತಾನಾಗೆ ವಾತಾವರಣದಿಂದ ಅದು ನೀರ್ ಹೀರ್ಕೊಳಕ್ ಸಾಧ್ಯ ಇಲ್ಲ. ಸೊ ಬೇರೆ ಮೂಲಕನೇ ಹೋಗ್ಬೇಕು. ಹಾಗೆ ಕೂದಲಿನ ಬುಡಕ್ಕೆ ಆಹಾರ ಹೋಗ್ಬೇಕಂತಂದ್ರೆ ನಮ್ಮ ಆಹಾರ ಚೆನ್ನಾಗಿದ್ದೇನೆ ಅದು ರಕ್ತದಲ್ಲಿ ಒಳಗೊಂಡು ರಕ್ತ ಪರಿಚಲನೆ ಆಗುವಾಗ ಸಾಕಷ್ಟು ಐರನ್ ಅಂಶ, ಕ್ಯಾಲ್ಸಿಯಂ ಅಂಶ ಮತ್ತು ಸತುವಿನ ಅಂಶ ಜಾಸ್ತಿನೇ ಬೇಕಾಗುತ್ತೆ. ಇದರಲ್ಲಿ ವಿಟಮಿನ್ಸ್ ತುಂಬಾ ಬೇಕು. ವಿಟಮಿನ್ B1 ಅಂತ ಹೇಳ್ತೀವಿ, ಬಯೋಟಿನ್ ಅಂತ ಹೇಳ್ತೀವಿ. ಈ 2 ಅಂಶಗಳು ಕೂದಲಿಗೆ, ಉಗುರಿನ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರುವಂತದ್ದು. ಮತ್ತೆ ಹೆಣ್ಮಕ್ಳಲ್ಲಿ ಮತ್ತೆ ಗಂಡ್ ಮಕ್ಳಲ್ಲಿ ಈಸ್ಟ್ರೋಜನ್ ಮತ್ತೆ ಟೆಸ್ಟೋಸ್ಟೆರಾನ್ ಅಂತ ಬೇರೆ ಬೇರೆ ಆಗಿರೋದ್ರಿಂದ ಟೆಸ್ಟೋಸ್ಟೆರಾನ್ ಅಂಶಗಳಿಂದ ಅವರಿಗೆ ಗಂಡ್ ಮಕ್ಳಿಗೆ ಬಾಲ್ಡಿಂಗ್ ಆಗತ್ತೆ. ಆ ತಲೆಯಲ್ಲಿ ಮಧ್ಯದಲ್ಲಿ ಇಷ್ಟು ಭಾಗದಲ್ಲಿ ಕೂದಲು ಉದುರುವಂತ ಸಹಜ. ಹಿಂದಡೆ ಭಾಗ ಅಂದ್ರೆ ಹಿಂಭಾಗದಲ್ಲಿ ಕೂದಲು ಸಾಧಾರಣ ಇರುತ್ತೆ, ಮುಂದೆ ಭಾಗ ಮಾತ್ರ ಬಾಲ್ಡ್ ಆಗಿರುತ್ತೆ ಅವ್ರಿಗೆ. ಹೆಣ್ಮಕ್ಳಲ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಆದ್ರೆ ಹಾಗೆ ಕೂದಲು ಉದ್ರಕ್ ಶುರುವಾಗುತ್ತೆ. ಹೆಣ್ಮಕ್ಳಲ್ಲೂ ಕೂಡ
ಗಂಡ್ ಮಕ್ಕಳಿಗೆ ಬಂದಂಗೆ ಸ್ವಲ್ಪ ಮೀಸೆ ಮತ್ತೆ ಗಡ್ಡಲ್ಲಿ ಒಂದ್ ಸ್ವಲ್ಪ ಕೂದಲು ಕಾಣೋದು, ಚರ್ಮದಲ್ಲಿ ಕೂದಲು ಕಾಣೋದು, ಕೈಯಲ್ಲಿ ಕಾಲಲ್ಲಿ ಹೆಚ್ಚು ಕೂದಲು ಇರುವಂತದ್ದು, ಕೆಲವು ಸಲ ಎದೆ ಮೇಲೆ ಕೂಡ ಕೂದಲು ಬರುವಂತದ್ದು. ಇದು ಅವ್ರಿಗೆ ಹಾರ್ಮೋನ್ ಏರುಪೇರು ಆಗಿ ಟೆಸ್ಟೋಸ್ಟೆರಾನ್ ಹೆಚ್ಚಾದಾಗ, ಆ ಹೆಣ್ಮಗಳಿಗೆ ಹೆಚ್ಚಾದಾಗ ಈ ರೀತಿ ಅದು ಪುರುಷಕ್ಕೆ ಸಂಬಂಧಪಟ್ಟಂತ ಹೇರ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ, ಅಂದ್ರೆ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಡಿಸ್ಟ್ರಿಬ್ಯೂಷನ್ ಅಂತ ಆತರ ಅವರಿಗೆ ಕೂಡ ಬರುತ್ತೆ. ಇದು PCOD ತುಂಬಾ ಹೆಚ್ಚಾಗಿರೋರಲ್ಲಿ ಕಂಡು ಬರುತ್ತೆ. ಸೊ ಅವ್ರಿಗೆ ನಾವು ಪರೀಕ್ಷೆ ಮಾಡುವಾಗ ಹೇರ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ, ಅಕಸ್ಮಾತ್ ಮೀಸೆಲ್ ಕೂದಲೇನ ಕಾಣಿಸ್ಬೋದಾ, ಹೊಟ್ಟೆಲ್ ಕಾಣಿಸ್ತಾ ಇದೆಯಾ, ಹೊಟ್ಟೆನಲ್ಲಿ ಆ ಹೊಕ್ಕಳಿನ ಕೆಳಗಡೆ ಒಂದು ಸಣ್ಣ ಗೀಟ್ ತರ ಇರುತ್ತೆ, ಆ ಗೀಟಲ್ಲಿ ಕೂದಲು ಕಾಣ್ತಾ ಇದೆಯಾ, ಚಿಕ್ಕ ಚಿಕ್ಕ ಕೂದಲು ಕಾಣ್ತಾ ಇದೆಯಾ, ಚರ್ಮದ ಮೇಲಿದ್ಯಾ, ಕೈ ಚರ್ಮದ ಮೇಲೆ, ಕಾಲ್ ಚರ್ಮದ ಮೇಲೆ ಇದೆಯಾ, ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ಒಂದು ಅಂದಾಜು ಆಕೆಗೆ ಇರೋ ಹಾರ್ಮೋನ್ ಏರುಪೇರು ನಮ್ಗೆ ಅಂದಾಜಾಗುತ್ತೆ. ಗಂಡ್ ಮಕ್ಳಲ್ಲಿ ಅಂತಂದ್ರೆ ಅವ್ರಿಗೆ ಒಂದು 40 ಅಥವಾ 35ನೇ ವರ್ಷದಿಂದ ಶುರುವಾದಾಗ ಒಂದೊಂದು ಬಾಳ್ನೆಸ್ ಶುರುವಾಗ್ತಾ ಹೋಗುತ್ತೆ. ಗಡ್ಡ ಮೀಸೆ ಹೆಚ್ಚಾಗಿ ಬೆಳೀಬಹುದು, ಆದ್ರೆ ತಲೆಯಲ್ಲಿರುವಂತದ್ದು ಹೇರ್ ಲೈನ್ ಅಂತ ನಾವ್ ಏನಿಲ್ಲ ಇದನ್ನ ಹೇರ್ ಲೈನ್ ಅಂತೀವಿ, ಆ ಹೇರ್ ಲೈನ್ ರಿಸೀಡಿಂಗ್ ಅಂತ ಹೇಳ್ತಾ ಹೋಗ್ತೀವಿ, ಹಿಂದೆ 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 ಹೋಗ್ತಾ ಹೋಗುತ್ತೆ. ಸೊ ಮುಖ ತೊಳ್ಕೊಬೇಕು ಅಂದ್ರೆ ಎಲ್ಲಿ ತನಕ ಮುಖ ತೊಳ್ಕೊಳ್ಳಿ ಅನ್ನುವಂತ ಜೋಕ್, ಅದಕ್ಕೋಸ್ಕರ ಹೇರ್ ಲೈನ್ ಹಿಂದಕ್ಕೆ ಹೋದಾಗಿಂದನೇ ಬರ್ತಾ ಇದೆ. ಸೊ ಈ ಒಂದು ಅಂಶ ನಮ್ಗೆ ಹಾರ್ಮೋನ್ ಏರುಪೇರು ಅಂತ ನಿಮ್ಗೆ ಅರ್ಥ ಆಯ್ತು. ಈ ಹಾರ್ಮೋನ್ ಏರುಪೇರು ಬರೋದು ಮತ್ತೆ ಯಥಾ ಪ್ರಕಾರ ನಮ್ಮ ಅನಾರೋಗ್ಯಕರವಾಗಿರುವಂತ ಆಹಾರ ಪದ್ಧತಿಯಿಂದ. ಮಾತಿಗೆ ಮುಂಚೆ ನಾವು ಕೈಲಿ ಇಟ್ಕೋತೀವಿ, ಕುರ್ಕುರೆ ಇಟ್ಕೋತೀವಿ, ಇಲ್ಲ ಅಂತಂದ್ರೆ ಈ ಕಡೆ ಚಿಪ್ಸ್ ಇಟ್ಕೋತೀವಿ, ಇಲ್ಲಾಂದ್ರೆ ಮತ್ತೊಂದು ಏನೋ ಎಣ್ಣೆಲಿ ಕರ್ದಿರೋಂತ ಪದಾರ್ಥ ಇಟ್ಕೋತೀವಿ. ಈಸಿಯಾಗಿ ಸಿಗತ್ತೆ, ಸುಲಭವಾಗಿ ಸಿಗತ್ತೆ. ಎಲ್ಲಿದ್ರು ಎಂತ ಹಳ್ಳಿನಲ್ಲಿ, ಎಂತ ಹಳ್ಳಿಯ ತುತ್ತ ತುದಿಯ ಅಂಗಡಿಲಿ ಕೂಡ ಕುರ್ಕುರೆ ಸಿಗದೆ ಇರೋಂತ ಅಂಗಡಿ ಇವತ್ತಿಲ್ಲ. ಸೊ ಎಂತ ಚಿಕ್ಕ ಮಗು ಕೂಡ 5 ರೂಪಾಯಿ ಕೊಟ್ಟೆ ಒಂದು ಕುರ್ಕುರೆ ಪ್ಯಾಕೆಟ್ ಸಿಗತ್ತೆ. ಸೊ ಅದ್ರ ಕಡೆ ಸಹಜವಾಗಿ ಗಮನ ಹೋಗುತ್ತೆ ಮಕ್ಕಳಿಗೆ, ಮತ್ತೆ ಸಹಜವಾಗಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಈ ರೀತಿ ಅನಾರೋಗ್ಯಕರವಾಗಿರುವಂತ ಆಹಾರ ಇರುವಾಗ ನ್ಯಾಚುರಲಿ ಕೂದಲಿಗೆ ಬೇಕಾದಂತ ಪುಷ್ಟಿ ಸಿಕ್ಕಲ್ಲ, ಉದುರೋದು ಹೆಚ್ಚು, ಬಿಳಿಯಾಗೋದು ಹೆಚ್ಚು. ಅದೊಂಥರ ಕೆಲಸ ನೋಡಿದ್ರೆ ಅರ್ಧ ಬಿಳಿ ಸಾಲ್ಟ್ ಪೆಪ್ಪರ್, ಅರ್ಧ ಬಿಳಿ ಅರ್ಧ ಕಪ್ಪು. ಮತ್ತೆ ನಾವು ಕೆಮಿಕಲ್ ಯೂಸ್ ನ ತುಂಬಾ ಮಾಡ್ತಾ ಇದೀವಿ. ಆ ಎಣ್ಣೆ ಒಳ್ಳೇದು, ಈ ಎಣ್ಣೆ ಒಳ್ಳೇದು ಅಂತ ಯಾವ ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು ಎಲ್ಲ ತಗೊಂಡ್ ಬಂದು ತಲೆಗೆ ಬಳ್ಕೋತೀವಿ. ಇಂತ ಶಾಂಪೂ ಇಂದ ನಿಮ್ಗೆ ಹೊಟ್ಟು ಬರಲ್ಲ, ಅಂತ ಶಾಂಪೂ ಇಂದ ಇದು ಬರಲ್ಲ ಅಂತ ಹೇಳಿದಾಗ ಆ ಒಂದು ಅಡ್ವರ್ಟೈಸ್ಮೆಂಟ್ ಗೆ ಮರುಳಾಗ್ಬಿಟ್ಟು ನಾವೆಲ್ಲವನ್ನು ಪ್ರಯೋಗ ಮಾಡ್ತಾ ಹೋಗ್ತೀವಿ. ಈ ಹೊಟ್ಟು ಹೊರಳು ಅಂತ ಅನ್ನೋದು ಕೂಡ ಒಂದು ನಮ್ಮ ಚರ್ಮದಲ್ಲಿ ಆಗುವಂತ ವ್ಯತ್ಯಾಸ. ನೀವು ಆ ಶಾಂಪೂನ ಅಂತಾರೆ, ಅದ್ರಲ್ಲಿ ಏನರ್ಥ? ಮತ್ತೆ ಹೊಟ್ಟು ಬರುತ್ತೆ, ಮತ್ತೆ ಈ ಶಾಂಪು ಹಾಕೊಳ್ಳಿ, ಮತ್ತೆ ಹೊಟ್ಟು ಬರುತ್ತೆ, ಈ ಶಾಂಪು ಹಾಕೊಳ್ಳಿ ಅಂತಾನೆ ತಾನೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಒಂದು ಸಲಕ್ಕೆ ಅದು ಹೋಗೋದಲ್ಲ. ನಿಮ್ಮ ಶುದ್ಧತೆ, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ದೈಹಿಕ ಶಕ್ತಿ ಎಲ್ಲವೂ ಸೇರಿ ನಿಮ್ಗೆ ಹೊಟ್ಟು ಬರುತ್ತಾ ಇಲ್ವಾ, ಕೂದಲು ಚೆನ್ನಾಗಿ ಬರುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೂದಲಷ್ಟೇ ನೀವು ಗಮನ ಕೊಡೋದಕ್ಕಿಂತ ಆಹಾರ ಮತ್ತು ನಿಮ್ಮ ಚಟುವಟಿಕೆ ಮೇಲೆ ಗಮನ ಕೊಟ್ರೆ ಆರೋಗ್ಯವಾಗಿರೋ ಕೂದಲು ಖಂಡಿತವಾಗ್ಲೂ ಇರುತ್ತೆ. ನೀವು ನೋಡಿದೀರಾ, ತುಂಬಾ ಪ್ರಾಣಾಯಾಮ ಮಾಡುವಂತಹ, ತುಂಬಾ ಯೋಗವನ್ನ ಫಾಲೋ ಮಾಡುವಂತವ್ರಿಗೆ ಹೊಳೆ ಹೊಳೆ ಹೊಳೆತಾರಂತ ಕೂದಲು. ಅವ್ರು ಮಾಡುವಂತ ಪ್ರಾಣಾಯಾಮ ಅಂದ್ರೆ ಆಕ್ಸಿಜನ್ ಪೂರ್ಣವಾಗಿ ದೇಹದ ಪೂರ್ಣವಾಗಿ ಆಕ್ಸಿಜನ್ ಹೋಗುವಂತದ್ದು. ಅವರು ಪ್ರಾಣಾಯಾಮ ಮಾಡುವಾಗ ಒಂದೊಂದು ಕಣಕ್ಕೂ, ಕೊನೆ ತುತ್ತ ತುದಿಯಲ್ಲಿರುವಂತ ಕಣಕ್ಕೂ ಒಳ್ಳೆಯ ಆಕ್ಸಿಜನ್ ಸಿಗೋದ್ರಿಂದ ಆ ಕೂದಲು ಕೂಡ ಅಷ್ಟು ಹೊಳಿತಾ ಇರುತ್ತೆ. ಸೊ ಬೇರೆ ಮೇಲೇನೋ ಹಾಕ್ತಿವಿ ಅಥವಾ ಮೇಲೇನೋ ಸ್ಪ್ರೇ ಮಾಡ್ಕೋತೀವಿ ಫಳಫಳ ಅನ್ನೋದು ಅದೆಲ್ಲವೂ ಕ್ಷಣಿಕ. ನಮಗೆ ನಮ್ಮ ಕೂದಲು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಾದ್ರೆ ಬೇಸಿಕಲಿ ಆರೋಗ್ಯವಾಗಿರುವಂತ ಆಹಾರ, ಚಟುವಟಿಕೆ ಮತ್ತು ಮನಸ್ಥಿತಿ ಬೇಕು. ಇಲ್ಲಿ ನಮ್ಗೆ ತುಂಬಾ ಏರುಪೇರು, ಮನಸ್ಸಿನ ಏರುಪೇರು ಜಾಸ್ತಿ ಆದಾಗ, ತುಂಬಾ ತೊಂದರೆ ಇದೆ ಅಂತ ಮನಸ್ಸಿನ ತುಂಬಾ ನಾವು ಒಂಥರ ಡಿಪ್ರೆಷನ್ ಸ್ಟ್ರೆಸ್ ಆದಾಗ ಕೂದಲು ಜಾಸ್ತಿ ಉದುರುತ್ತೆ. ತುಂಬಾ ಮುಖ್ಯವಾಗಿ ಅಂದ್ರೆ ಕ್ಯಾನ್ಸರ್ ಇರುವಂತ ಪೇಷಂಟ್ ಗಳಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ನ ಒಂದು ಸಹಜವಾದ ಪ್ರಕ್ರಿಯೆ, ಅದು ಕೂದಲು ಪೂರ್ತಿ ಉದುರ ಹೋಗುವಂತದ್ದು. ಮತ್ತು ಸ್ಟ್ರೆಸ್, ನಮ್ಗೆ ಸ್ಟ್ರೆಸ್ ಇದು ಅಂದ್ರೆ ಜ್ವರ, ತುಂಬಾ ಜಾಸ್ತಿ ಜ್ವರ, ಟೈಫಾಯ್ಡ್, ಆಮೇಲೆ ಟ್ಯೂಬರ್ಕ್ಲೋಸಿಸ್, ತುಂಬಾ ದೀರ್ಘಕಾಲೀನವಾಗಿರುವಂತಹ ಜ್ವರ, ಅನಾರೋಗ್ಯ ಇದ್ದಾಗ ಕೂಡ ಕೂದಲು ಉದುರುತ್ತೆ. ಅಷ್ಟೇ ಅಲ್ಲದೆ ಬಾಣಂತಿ ಇರುವಾಗ, ಬಸ್ಲಿರುವಾಗ ಕೂದಲು ಉದುರೋದು ತುಂಬಾ ಸಹಜ. ಅವ್ರು ಮೊದಲು ಹೊಟ್ಟೆನಲ್ಲಿರುವಂತ ಮಗು ಬಗ್ಗೆ ಗಮನ ಕೊಡ್ತಾರೆ ಇಲ್ವಾ, ಮೇಡಮ್ ನನ್ ಕೂದಲು ಉದುರೋಯ್ತು, ನನ್ ಕೂದಲು ಬಾಲ ಆಯ್ತು, ಏನ್ ಮಾಡ್ಲಿ ಅಂತ ಬರ್ತಿರ್ತಾರೆ. ಅವ್ರಿಗೆ ನಾವ್ ಹೇಳೋದಿಷ್ಟೇ, ಸಮಾಧಾನವಾಗಿರಿ, ಮಗು ನಿಮ್ಮ ಪೂರ್ತಿ ಸಮಯ ತಗೊಳತ್ತೆ. ಆ ಸಮಯ ತಗೊಳುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಗಮನ ಕಡಿಮೆ ಕೊಡ್ಬೇಡಿ. ಸೊ ಆರೋಗ್ಯವಾಗಿರುವಂತ ಆಹಾರ ತಗೊಳ್ಳೇಬೇಕು. ಸಾಕಷ್ಟು ನಿದ್ದೆಯನ್ನ, ನಿಮ್ಮ ಜೊತೆಯಲ್ಲಿರುವಂತಹ ಕುಟುಂಬಸ್ಥರ ಸಹಾಯದಿಂದ ಸಾಕಷ್ಟು ನಿದ್ದೆಯನ್ನ, ವಿಶ್ರಾಂತಿಯನ್ನ ತಗೊಳ್ಳಿ. ಖಂಡಿತವಾಗ್ಲೂ ಅವ್ರು ಹಾಲು ಕುಡಿಸೋದು ನಿಲ್ಸೋ ಹೊತ್ತಿಗೆ ಅವ್ರಿಗೆ ಮೊದಲಿನ ರೂಪ, ಮೊದಲಿನ ಕೊಬ್ಬಿನ ಶೇಖರಣೆನ ಖಾಲಿಯಾಗಿ ಆರೋಗ್ಯವಾಗಿರುವಂತ ಮೈ ಗುಣ ಇರ್ಬೋದು, ಎಲ್ಲವೂ ಬರುತ್ತೆ ಅಂತ ಹೇಳಿ ನಾವು ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ. ಕೊಟ್ಟಾಗ ಸಮಾಧಾನ ಫಾಲೋ ಮಾಡ್ಬೇಕಲ್ವಾ. ನಾವು ಅರ್ಧ ಗಂಟೆ ಹೇಳಿದ್ದನ್ನ ಅವ್ರು ಲೈಫ್ ಲಾಂಗ್ ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದರಿಂದ ನೀವು ಕೂದಲ ಬಗ್ಗೆ ಗಮನ ಕೊಡ್ತೀರಿ ಅಂದ್ರೆ ಮೊದಲನೇದಾಗಿ ಆಹಾರದ ಬಗ್ಗೆ ಗಮನ ಕೊಡಿ, ಚಟುವಟಿಕೆ ಬಗ್ಗೆ ಗಮನ ಕೊಡಿ, ಮತ್ತೆ ನಿಮ್ಮ ಆಹಾರದ ಪದ್ಧತಿ ಹೇಗಿದೆ ಅದನ್ನ ಸಮಯಾವಕಾಶ ಇರೋ ಹಾಗೆ ಸರಿಯಾದ ಸಮಯದಲ್ಲಿ ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈಗ ನಾನು ಊಟ ಮಾಡ್ತೀನಿ, ತುಂಬಾ ಒಳ್ಳೆ ಊಟ ಮಾಡ್ತೀನಿ ಅಂತ ರಾತ್ರಿ 12 ಗಂಟೆಗೆ ತಿಂದ್ರೆ ಅದು ಯಾವುದೇ ರೀತಿಯಾಗಿ ನಿಮ್ಮ ದೇಹಕ್ಕೆ ಅನುಕೂಲ ಆಗಲ್ಲ. ಬದಲಾಗಿ ನಿಮ್ಮ ದೇಹದ ಶಕ್ತಿಯನ್ನು ಮತ್ತೆ ಕಡಿಮೆ ಮಾಡುತ್ತೆ. ಅದು ಕಸವಾಗಿ ಕೂತ್ಕೊಂಡು ದೇಹದಿಂದ ಅದು ಆಚೆ ಹೋಗ್ಬೇಕಾದ್ರೆ ಕೂಡ ನಿಮ್ಮ ದೇಹದ ಶಕ್ತಿಯನ್ನೇ ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ಸಮಯ ಕೂಡ ಅಷ್ಟೇ ಮುಖ್ಯ. ತುಂಬಾ ಮುಖ್ಯವಾಗಿ ಬೇಕಾಗೋದು ಒಳ್ಳೆ ನಿದ್ದೆ.
ರಾತ್ರಿ 10 ಗಂಟೆಯಿಂದ 3 ಗಂಟೆಯೊಳಗೆ ಹಾರ್ಮೋನ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಅದು ಗ್ರೋತ್ ಹಾರ್ಮೋನ್ ಇರ್ಬೋದು, ರಿಪೇರಿ ಮಾಡಕ್ ಬೇಕಾಗುವಂತ ಎಲ್ಲ ಅಂಶಗಳಿರ್ಬೋದು ನಮ್ಮ ದೇಹದಲ್ಲಿ ಅತ್ಯುತ್ತಮವಾಗಿ ಉತ್ಪಾದನೆ ಆಗೋದು ಆ ಸಮಯದಲ್ಲಿ. ಆ ಸಮಯದ ನಿದ್ದೆಯನ್ನ ನೀವು ಯಾವತ್ತೂ ಕಳ್ಕೋಬಾರ್ದು. ಸೊ ಹಾಗಾಗಿ ಒಂದು 4 ರಿಂದ 5 ಗಂಟೆ ಕಾಲ ದೀರ್ಘವಾದ ಕ್ವಾಲಿಟಿ ನಿದ್ದೆ ಆ ಸಮಯದಲ್ಲಿ ಬಂದಾಗ ಕೂದಲು ತಾನಾಗೆ ಕಡಿಮೆ ಆಗುತ್ತೆ. ಮ್ಯಾಮ್, ಇವಾಗ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಂಡ್ರೆ ನಾವು ಖಂಡಿತ ನಮಗೆ ಇವಾಗ ಮುಂಚಿನ ತರ ಅಥವಾ ಈಗ ಬಾಲ್ಡ್ ಆಗ್ಬಿಟ್ಟಿರ್ತಾರೆ ಅವರು, ಈಗ ಸ್ವಲ್ಪ ಕೂದಲು ಓಕೆ ಹೋಗಿದ್ದ ನೀವ್ ಹೇಳ್ದಂಗೆ ನಾನು ಆಹಾರ ಪದ್ಧತಿನ ಯೂಸ್ ಮಾಡ್ಕೊಂಡು ನಾನು ಪ್ರಾಣಾಯಾಮ ಮಾಡೋದಾಗ್ಲಿ ಮಾಡ್ಕೊಂಡು ಸ್ವಲ್ಪ ನನ್ನ ಪ್ರೋಟೀನ್ ವಿಟಮಿನ್ ನನ್ನ ಆಹಾರ ನನ್ ಸಿಕ್ಕಿದ ತಕ್ಷಣ ನನ್ ಕೂದಲು ಸ್ವಲ್ಪ ಮಟ್ಟಿಗೆ ಬೆಳೆಯೋದಾಗ್ಬೋದು, ಅದಕ್ಕೆ ಸ್ಟ್ರೆಂತ್ ಸಿಗೋದಾದ್ರೂ ಸಿಗ್ಬೋದು. ಆದ್ರೆ ಈಗ ಪೂರ್ತಿ ಬಾಲ್ಡ್ ಆಗ್ಬಿಟ್ಟಿರ್ತಾರೆ. ಇನ್ ಹೆಣ್ಮಕ್ಳಿಗೂ ಕೂಡ ನೀವು ಹೇಳ್ದಂಗೆ ಅವರು ಗರ್ಭಿಣಿಯರಾಗಿದ್ದಾಗ ಬಾಣಂತಿರಾಗಿದ್ದಾಗ ತುಂಬಾ ಕೂದಲು ಉದ್ರು ಹೋಗ್ಬಿಟ್ಟಿರುತ್ತೆ. ಸೊ ಈಗ ಅಂತವ್ರಿಗೆ ಏನ್ ಮಾಡೋದು ಮ್ಯಾಮ್? ಫುಲ್ ಬಾಲ್ಡ್ ಆಗ್ಬಿಟ್ಟಿರ್ತಾರೆ, ಜಾಸ್ತಿ ಉದ್ರಿದೆ, ಅವ್ರಿಗೆ ಏನೇ ಆಹಾರ ಪದ್ಧತಿ ತಗೊಂಡ್ರು ಅವ್ರಿಗೆ ಫುಲ್ ಬಾಲ್ಡ್ ಆಗಿರೋರ್ಗೆ ಕೂದಲು ಬರೋದಿಲ್ಲ. ಅಂತವ್ರಿಗೆ ಏನ್ ಪರಿಹಾರ ಹೇಳ್ತೀರಾ? ಚರ್ಮ ರೋಗ ತಜ್ಞರು ಕೆಲಸ ಅವರ ವಿಶೇಷ ತಜ್ಞತೆ ಇಲ್ಲಿ ಕೆಲ್ಸಕ್ಕೆ ಬರುತ್ತೆ. ಅಂದ್ರೆ ತಜ್ಞತೆ ಅಂದ್ರೆ ಕೂದಲನ್ನ ಅವರು ಮತ್ತೆ ನಾಟಿ ಮಾಡ್ತಾರೆ. ಅಂದ್ರೆ ನಮ್ಗೆ ಎಲ್ಲಿ ಬೇಕು ಹೇರ್ ಲೈನ್ ಅಂತ ಏನ್ ಹೇಳ್ತಾರೆ, ರಿಸೀಡ್ ಆಗಿರುವಾಗ ಗಂಡಗಳಿಗೆ ಅವ್ರಿಗೆ ಮತ್ತೆ ಬೆಳೆಯುವಂತ ಕೂದಲು ಹಿಂದ್ಗಡೆ ಇರುತ್ತೆ. ಆ ಕೂದಲನ್ನ ಸ್ವಲ್ಪ ಬುಡದ ಸಮೇತ ತಗೊಂಡು ಈ ಒಂದು ಕಡೆ ಅದು ಎಷ್ಟು ಸಂಖ್ಯೆಯಲ್ಲಿ ಬೇಕು, ಎಷ್ಟು ದಟ್ಟತೆಯಲ್ಲಿ ಬೇಕು ಅಂತ ಅವ್ರು ಅದನ್ನ ನಾಟಿ ಮಾಡ್ತಾರೆ. ಅದು ಸ್ವಂತ ಆ ಮನುಷ್ಯಂದೇನೆ ಮಾಡ್ಬೋದು. ಕೆಲವು ಸಲ ಬೇರೆಯವರ ಅದು ಕೂದಲಿನ ಗ್ರಂಥಿ ಅಂತ ತಗೊಂಡು ಕೂಡ ನಾಟಿ ಮಾಡೋ ಚಾನ್ಸಸ್ ಇದೆ. ಅದೇ ಅದು ಎಷ್ಟರ ಮಟ್ಟಿಗೆ ನಾವು ಅವರ ದೇಹ ಒಪ್ಕೊಳ್ಳುತ್ತೆ, ಅವ್ರ ದೇಹ ಅದನ್ನ ಹೇಗೆ ಅದನ್ನ ಇಟ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅಂದ್ರೆ ಇದು ತುಂಬಾ ದುಬಾರಿಯಾದ ಕೆಲಸ ಹಾಗೂ ತುಂಬಾ ಬೇಕಾಗಿಲ್ದಿರೋ ಕೆಲಸ. ಹೆಣ್ಮಕ್ಳಿಗೆ ಕೂದಲೋದು ವಿರಳವಾಗುತ್ತೆ. ತಲೆ ಬುರುಡೆ ಪೂರ್ತಿ ಖಾಲಿ ಆಗ್ಬಿಡಲ್ಲ, ಬಟ್ ಪೂರ್ತಿ ವಿರಳವಾಗುತ್ತೆ. ಆತರ ವಿರಳವಾದಾಗ ವಿಗ್ ಹಾಕೋಬಹುದು, ಇಲ್ಲಾಂದ್ರೆ ಬಟ್ಟೆ ಕಟ್ಕೊಳ್ಳೋದ ಮತ್ತೊಂದ ಮಾಡ್ಕೊಳ್ಳೋದು ಓಕೆ. ನಮ್ಮ ಆಹಾರದ ಗಮನ ಇಟ್ಕೊಳ್ಳದೆ ನಾವು ಕೂದಲು ಕಳ್ಕೊಂಡ್ಮೇಲೆ ಬರುತ್ತೆ ಅನ್ನೋದಕ್ಕೆ ಒಂದು ಏಜ್ ಲಿಮಿಟ್ ಇದೆ. ಸಾಧಾರಣ 35-40 ವರ್ಷದ ಒಳಗಡೆ ಆದ್ರೆ ಮತ್ತೆ ಕೂದಲು ಬೆಳೆಯುವಂತ ಚಾನ್ಸಸ್ ತುಂಬಾ ಇದೆ. ಆದ್ರೆ ಆಮೇಲೆ ನಂತರ ಅದ್ರ ನಂತರ ಅದಕ್ಕೆ ಕೂದಲು ಹೆಚ್ಚು ಬರೋದಾಗ್ಲಿ ಇಲ್ಲ ಬಂದ್ಬಿಡುತ್ತೆ ಅನ್ನೋದಾಗ್ಲಿ ಆಗಲ್ಲ. ಯಾಕಂದ್ರೆ ವಯಸ್ಸು ಸಹಜವಾಗಿ ಒಂದು ಕೂದಲಿನ ಬುಡ ಏನಿರುತ್ತೆ ಅದು ಬುಡ ಸೌದಿರುತ್ತೆ ಮತ್ತು 100 ಇರೋ ಕಡೆ 100 ಕೂದಲಿನ ಗ್ರಂಥಿ ಇರೋ ಕಡೆ 50-60 ಆತರ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಅದ್ರಲ್ಲಿ ನಾವು ವಯಸ್ಸಹಜವಾಗಿ ನಾವು ಒಪ್ಕೋಬೇಕಾಗತ್ತೆ. ಹೌದು, ಇಷ್ಟೇ ಕೂದಲಿರೋದ್ರಿಂದ ಒಪ್ಕೋಬೇಕಾಗತ್ತೆ. ಸೊ ಚಿಕ್ಕ ಮಕ್ಳಲ್ಲಿ ಬೆಳೆಯುವಷ್ಟಂತೂ ದೊಡ್ಡವರಲ್ಲಿ ಬೆಳೆಯಲ್ಲ. ಆ ಲಿಮಿಟೇಷನ್ ಅವ್ರಿಗೆ ಅರ್ಥ ಆಗಿರ್ಬೇಕು. ಆದ್ರೆ ಆರೋಗ್ಯವಾಗಿರೋದಕ್ಕೆ ವಯಸ್ಸಿನ ಇದಿಲ್ಲ. ಕೂದಲಿನಗೋಸ್ಕರ ನಾನು ಆರೋಗ್ಯವಾಗಿರ್ಬಾರ್ದು ಅಂತ ತಿಳ್ಕೊಬಾರ್ದು. ಸೊ ಕೂದಲಿನ ಬಗ್ಗೆ ಬೇರೆ, ನಮ್ಮ ಆರೋಗ್ಯ, ನಮ್ಮ ಶಕ್ತಿ, ನಮ್ಮ ಪುಷ್ಟಿ ಬೇರೆ. ಸೊ ಅದಕ್ಕೆ ಆರೋಗ್ಯವಾಗಿರೋ ಕಡೆ ನಾವು ಯಾವತ್ತೂ ಗಮನ ಕೊಡ್ಬೇಕು. ಕೇಳಿದ್ರಲ್ಲ ವೀಕ್ಷಕರೇ, ಕೂದಲು ಅನ್ನೋದು ಬರೀ ನಾವು ಯಾವುದೋ ಒಂದು ಹೊರ್ಗಿನಿಂದ ನಮ್ಗೆ ಶಾಂಪೂಸ್, ಇವಾಗಿನ ಜನರೇಷನ್ ಅಲ್ಲಿ ಆಯಿಲ್ಸ್ ಅದ್ರಿಂದ ಬರುವಂತದ್ದಲ್ಲ. ನಮ್ಮ ಆಹಾರ ಪದ್ಧತಿ, ನಾವು ಒಳಗೆ ಏನ್ ತಗೋತೀವಿ ಅಂದ್ರೆ ಪ್ರತಿಯೊಂದು ತರಕಾರಿ, ಹಣ್ಣು, ನಮ್ ಕೂದಲಿಗೆ ಮೇನು ವಿಟಮಿನ್, ಪ್ರೋಟೀನ್ ಇದ್ ಸಿಗ್ಬೇಕು. ಮತ್ತೆ ಮ್ಯಾಮ್ ಹೇಳ್ದಂಗೆ ಸ್ಟ್ರೆಸ್ ನ ಕಡಿಮೆ ಮಾಡ್ಕೋಬೇಕು. ದಿನನಿತ್ಯ ನಮಗ್ ಧೂಳಾಗ್ಬೋದು, ಅದಾಗ್ಬೋದು, ಅದಕ್ಕೂ ಇರುತ್ತೆ. ಮತ್ತೆ ನಮ್ ಟೆನ್ಷನ್, ನಿದ್ದೆ ಕರೆಕ್ಟ್ ಆಗಿರ್ಬೇಕು. ಸೊ ಈ ತರ ತುಂಬಾ ಸರಳವಾಗಿ ಡಾಕ್ಟರ್ ಇಂದಿರಾ ಪ್ರಸಾದ್ ಮ್ಯಾಮ್ ಅವರು ತುಂಬಾ ಚೆನ್ನಾಗಿ ಏನು ಕೂದಲು ಮೇನ್ ಉದ್ರೋ ರೀಸನ್ ಏನು, ಅದಕ್ಕೆ ಏನ್ ಮಾಡ್ಬೇಕು ಅಂತ ತುಂಬಾ ಅದ್ಭುತವಾಗಿ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ಮ್ಯಾಮ್ ಧನ್ಯವಾದ. ಮ್ಯಾಮ್ ಧನ್ಯವಾದಗಳು. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.